ನೀವು ಸಿಳ್ಳೆ ನಿಲ್ಲಿಸದಿದ್ರೆ ನಾನು ಹೋಗ್ತೇನೆ. ಯಾರದು ಯಾರದು ಸಿಳಾಕಿದವ? ಆಗದಿದ್ರೆ ಹೋಗು ಬನ್ಸದಿಂದು. ಅವನಿಗೊಂದು 2 ಚಕ್ರ ಕೊಡಿ. ಬನ್ಸ್ ಇಂಗ್ಲಿಷ್ ಶಬ್ದಗಳು ಏನು ಆಲೋಚನೆ ಮಾಡಿದ್ರಿ ನೀವು? ರೆಕಾರ್ಡ್ ಆಗಿದೆ ಅದು. ಕಲಾವಿದ್ರು ಏನು ಪ್ರೇಕ್ಷಕಿ ತಿನಿಯರ ಬೈದನೆತ್ತಿ ಆಗ ಬಂಜಿದ ಬಡವು ಇಲ್ಲಲುಂಡು ಇನಿ ಜಾನದ ಹಸಿವು ಆಗ ನೀಗುಡು. ಏನದು ಸೀಳೆ? ಕೋಳ್ಗಟ್ಟವ ಇಲ್ಲಿ ಕಂಬಳವ ಇತ್ತ ಸಿಲ್ಲೆ ಪಾಟ್ರಲ್ಲಿ ಇಜ್ಜತ್ತಿ ವಿಸಿಲ್ ಪಾಟ್ರಲ್ಲಿ ಇಜ್ಜತ್ತ ಕಂಬಳಾಡ್ ಪಾಡೋಲ್ ಗೆತ್ತ ಕಮಲೋಗ ಪಾಟೋಲ್ಯಾ. ಓ ಕೆಲವರು ಸಿಳ್ಳು ಹಾಕಿದ್ದಕ್ಕೆ ಏನೇನೋ ಬರೆದಾಗ್ತಾರೆ, ಮತ್ತೆ ಯಾವುದು ತಂದಿಕ್ಕದ ತಿಳ್ಕೊಂಡು ಹೋಗಿ ಅಂತೇಳಿ ಯಾವುದೇ ಒಂದು ವಿಚಾರ ಇಲ್ಲ. ಬೆಳಗಬೇಕು, ಅದಕ್ಕೆ ಪ್ರೋತ್ಸಾಹ ತರಬೇಕು. ಒಬ್ಬ ವ್ಯಕ್ತಿ ಬೆಳೀತಾನಂತಾದ್ರೆ ಆ ಸ್ವರದಿಂದಲೇ ಕಾರಣ. ದೀಪ ಉರಿಬೇಕಾದ್ರೆ ಎಣ್ಣೆ ಹಾಕಬೇಡ. ಇಂದು ಇರೆಗೆ ಸೌಜನ್ಯನ ಶಾಪ ಕೋಡೆ ತಟ್ಟನೆ ಇರೆಗೆ ಆ ಜಾಗಿಡ್ ತಟ್ಟನೆ ಇರಿ ಒಂಜಿ ಯಕ್ಷಗಾನ ಕಲಾವಿದರಿಗೆ ಸ್ಟಾರ್ ಪಟ್ಟನು ಕೊರ್ತನಕ್ಲೆ ಸಿಲ್ಲೆ ಬೊಕ್ಕ ಚಪ್ಪಾಲೆ ಇರು ಬರಿಯ ನೀನೇನು ಕಂಬಳಕ್ಕೆ ಬಂದದ್ದ ಅಂತ ಕೇಂಟಾರೆ. ಕೋರ್ದಟ್ಟ ಅಂದು ಬಂಡಾರೆ. ಕೋರ್ದಟ್ಟ ಪನ್ಪುಣ ಸಾಮಾನ್ಯದತ್ತು ಕೋರ್ದಟ್ಟ ಏಪ ಮುಟ್ಟ ಕೋರಿ ಮುಟ್ಟುನ ಆನಿ ಮುಟ್ಟ ತುಳುನಾಡು ಕೋರ್ದಗಟ್ಟ ನಡಪುಣೆ ನೆತ್ತೆರ್ದ ಬಿಂದುಗೆ ಆನು ಕುರ್ದಿದ ಬಾರ್ನೆ ಪೋನ್ಬೆ ಅಲವಿನ ಬಿಂದುಗು ಪಂಚೋಲಿ ಬಚ್ಚಿರೆ ಬೋರ್ನೆ ಬೋಪೆ ಒಂದು ಕೋರ್ದಟ್ಟದ ಮಹತ್ವ ಏನಿ. ಇನ್ನು ಕೋರ್ದಟ್ಟ ಯಾ ಆಜಿದಿಂತ ಮೂಜಿದಿಂತ ಚೆಂಡ ಆಜಿದಿಂತ ಕಟ್ಟ ದೇವಾರದ ನಿಯಮ ಇದು ಏತು ಸುಲಭಡ ನೀನೇನು ಇನ್ನು ಕೋರ್ದ ಕೋಲಿ ಅಂಕಕ್ಕೆ ಬಂದದ್ದ, ನೀನೇನು ಕಂಬಳಕ್ಕೆ ಬಂದದ್ದ ಪನ್ಪಣಂದಿನ ಶಬ್ದ ನೀರು ಉಪಯೋಗ ಅಂತಾರೆ. ಅವನ ಮನಸ್ಸಿನಿಂದ ಒಂದು ಖುಷಿ ಬಂದದಕ್ಕೆ ಅವನು ಚಪ್ಪಾಳೆ ಸಿಡ್ಲೆ ಹೊಡೆದಿದ್ದಾನಪ್ಪ. ಅದೇ ಬದಲಿಗೆ ನಿನಗೊಂದು ಹೂವಿನ ಹಾರ ನೋಟಿನ ಕಂತು ತಗೊಂಬಂದಿದ್ರೆ ನೀನು ಈ ಥರ ಮಾತಾಡ್ತಿದ್ದೀಯಾ? ದಯವಿಟ್ಟು ಹೇಳ್ತಾ ಇದ್ದೀನಿ, ಉಜಿರೆ ಅಶೋಕ್ ಭಟ್ ಒಬ್ಬ ಕಲಾ ಪ್ರೇಮಿಗಳಿಗೆ ನೀನು ಮಾಡಿದಂಥ ಆ ಪದಗಳು ಸಾಕು ನಿನ್ನ ಪ್ರಶಸ್ತಿಗೂ ಪುರಸ್ಕಾರಕ್ಕೂ. ತಿಳಿದು ತನ್ನಳು ಸತಿಯತ ನೊಡಗೊಳ್ಳುತ್ತಾರ ಸಂತಸದಿಂದ ವಿಹಗ ಮಾತಜನ ಬೆಗಲೇರೆ. ನೀವು ಸಿಳ್ಳೆ ನಿಲ್ಲಿಸದಿದ್ರೆ ನಾನು ಹೋಗ್ತೇನೆ. ದೊಂಬರಾಟ ಅಲ್ಲ ಇದು. ನಾನು ಆಗಿಂದ ಗಮನಿಸ್ತೇನೆ, ಚೌಕಿಯಲ್ಲಿದ್ದೇನೆ, ಸಭ್ಯ ಸಭೆಯನ್ನು ಬಯಸ್ತೇನೆ. ನನಗೆ ದಾಕ್ಷಿಣ್ಯ ಯಾರದೂ ಇಲ್ಲ. ಇಲ್ಲಿ ಯಾಕೆ ಕುಣಿತೇವೆ ಅಂತ ಗೊತ್ತುಂಟು ನಿಮಗೆ? ಯಾರು ಆಟ ಮಾಡಿಸುವವರು? ಏನು ಅಂತ ಆಲೋಚನೆ ಮಾಡಿದ್ರಿ ನೀವು? ಈ ಕ್ಷೇತ್ರದಲ್ಲಿ ನಮ್ಮ ತಿರುಗಾಟ ಗೊತ್ತುಂಟು ಎಷ್ಟು ಅಂತ? ಎಂಥದ್ದು ಸೀಳೆ? ಏನದು ಸೀಳೆ? ಕೋಳ್ಗಟ್ಟವ ಇಲ್ಲಿ ಕಂಬಳವ? ಏನದು ಸೀಳೆ? ಕೋಳ್ಗಟ್ಟವ ಇಲ್ಲಿ ಕಂಬಳವ? ಯಾರದು? ಏನು ಆಲೋಚನೆ ಮಾಡಿದ್ರಿ ನೀವು? ರೆಕಾರ್ಡ್ ಆಗಿದೆ ಅದು. ನನಗೆ ದಾಕ್ಷಿಣ್ಯ ಇಲ್ಲ. ಯಾರದು ಸೀಳಾಕಿದವ? ಆಗದಿದ್ರೆ ಹೋಗು ಬನ್ಸದಿಂದು. ಭಾಗವತರ ಕಂಠವನ್ನು ತೆಗೀತೀರಾ? ಸಭ್ಯ ಸಭೆ ಅರ್ಥ ಮಾಡಬೇಕದನ್ನು. ಹುಚ್ಚರನ್ನು ಬೆಳೆಸಬೇಡಿ, ಕಲಾ ಪ್ರೇಕ್ಷಕರನ್ನು ಬೆಳೆಸಿ. ಒಂದು ಕಲೆ ಸೇವೆ ನಡೀತಾ ಇರುವುದಿಲ್ಲಿ ಬಂದು. ನಾವು ಕೆಲಸ ಇಲ್ಲದಕ್ಕೆ ಕುಣಿಯುವುದಲ್ಲ, ಬೆವರು ತಿಳಿಸುವುದಲ್ಲ ಇಲ್ಲಿ, ಆಯಿತಾ? ಅಷ್ಟು ಅರ್ಥ ಮಾಡಿ. ಅವಾಗ ವಿಸಿಲು ಕೊಟ್ಟವರು ಯಾರು? ದುಡ್ಡು ಕೊಟ್ಟವರು ಯಾರು? ಧಾರ್ಮಿಕ ಭಾಷಣ ಮಾಡಬೇಕು, 1 ಗಂಟೆ ಆಟ ಮಾಡಬೇಕು ಹೇಳಿ. ಏನು ಹೇಳ್ತೀರಿ ಹಿರಿಯರೇ? ಯಾವುದನ್ನು ಬೆಳೆಸಬೇಕು ಅಂತ ನೋಡಿ, ಆಲೋಚನೆ ಮಾಡಿ. ಸತ್ಯವಾಗಿ ಒಂದು ಮಾತನ್ನು ಹೇಳಬೇಕಾ? ಈ ಪ್ರಪಂಚದಲ್ಲಿ ನಾನು ಹುಟ್ಟುವುದಕ್ಕಿಂತ ಮೊದಲೇ ಈ ರಂಗದಲ್ಲಿ ಮೆರೆದವ ನೀನು. ನಿನಗೆ ನನ್ನ ಸ್ನೇಹಚಾರ ಅಲ್ಲ, ನನಗೆ ನಿನ್ನ ಸ್ನೇಹಚಾರ ಸಿಕ್ಕಿದ್ದೇ ಪುಣ್ಯ. ನಮ್ಮ ಆತ್ಮೀಯರ ಚಪ್ಪಾಳಿಗಳು ನೋಡು. ಕೆಲವರು ಸಿಳ್ಳು ಹಾಕಿದ್ದಕ್ಕೆ ಏನೇನೋ ಬರೆದಾಗ್ತಾರೆ, ಮತ್ತೆ ಯಾವುದು ತಂದಿಕ್ಕದ ತಿಳ್ಕೊಂಡು ಹೋಗಿ ಅಂತೇಳಿ. ನಾವು ನಿಜವಾಗಿ ಒಬ್ಬನ ಅಭಿಮಾನ ನಮಗೆ ಸಿಗುವುದು ಹೇಗೆ ಅಂತ ಹೇಳಿದ್ರೆ, ಮನೆಯಲ್ಲಿ ಇಷ್ಟು ಸಂಪತ್ತು ಉಂಟು ಅಂತಲ್ಲ, ಯಾರು ನಮ್ಮ ಅಭಿಮಾನಿಗಳು ಇರ್ತಾರೆ ಅವರಿಂದ ಏನು ಪ್ರತಿಕ್ರಿಯೆ ಸಿಗ್ತದೆ, ಅದೇ ನಮಗೆ ದೊಡ್ಡ ಸಂಪತ್ತು ಬಿಟ್ಟರೆ ಬೇರೆ ಯಾವುದಿಲ್ಲ. ಅದಕ್ಕಾಗಿ ಇನ್ನೊಬ್ಬರನ್ನು ನಿಲ್ಲಿಸಬೇಕಾದ ಅಗತ್ಯ. ಈ ಕಲಾವಿದರಿಗೆಲ್ಲ ಬೇಕಾ? ಬರೇ ಒಂದು ಹೊಟ್ಟೆ ಪಾಡಿಗೋಸ್ಕರ ಊರಿಂದ ಊರಿಗೆ ತಿರುಗಾಟ ಮಾಡಿಕೊಂಡು ನಮ್ಮದಾದ ಕಲೆಯನ್ನು ಪ್ರದರ್ಶನ ಮಾಡಿಕೊಂಡು ನಾವೇನಾದ್ರೂ ಕಲಾಭಿಮಾನಿಗಳು, ಅಭಿಮಾನಿ ದೇವರುಗಳು ಕೊಟ್ಟದ್ದನ್ನು ನಾವು ತಗೊಳ್ಳುದು. ನೀವು ಶ್ರೀಮಂತ ಹೃದಯದ ಧೀಮಂತ ಕಲಾಭಿಮಾನಿ ದೇವರುಗಳು ಮೆಚ್ಚಿ 100, 200, 500 ಕೊಟ್ರೆ ನಾವು ಹೀಗೆ ತಗೊಳ್ತೇವೆ. ಯಾರದು? ಅವನಿಗೊಂದು 2 ಚಕ್ರ ಕೊಡಿ. ಹೋಗ್ಲೇ ಬರುವುದಾಗ್ತಾನೆ ಅವನ್ ಚಕ್ರ ತಗೊಂಡು ಕಲಾವಿದ್ರು ಏನು ತಿಳ್ಕೊಂಡು
ಒಬ್ಬ ಕಲಾವಿದ ಊರೆಡಿ ಹೆಸರು ಮಾಡಿ ಹಾಳು ಮಾಡ್ಕೊಂಡಿದ್ದಾನೆ. ನಾವ್ ಯಾಕಂದ್ರೆ ತಿಳ್ಕೊಂಡು ಎಲ್ರು ಕರೀತಾರೆ ಯಾವಾಗ ಅವ ಸಿಗ್ತಾನೆ ಅಂತ ಎಲ್ರು ಮಾಡ್ತೀವಿ ನಮ್ಮ ಕಣ್ಣಿಗೆ ಸಿಗ್ಬೇಕು. ಯಾರೋ ಬಿಡ ಅಮ್ಮ ತಾಯಿ ಅತ್ತ ಒಳ್ಳೆ ಆಟದ್ದು ಸುರಬ್ರಿ ಇವ್ರು ಈತ ಬಮ್ಮ ಹತ್ತದ ಆಟ ಮಾಡ್ಕೊಂಡು ನನ್ನ ನಿಗಲ ಕುಪ್ಪಿನ ಅದೊಂದು ಹೋಗ್ಬಿಟ್ಟ ಬರ್ಬೇಡ ಕುಪ್ಪಿಟ್ಟು ತಿನ್ನೋದು ನಮ್ಮ ಆಟವನ್ನು ನೋಡ್ಲಿಕ್ಕೆ ಅವ್ರಿಗೆ ಪಾಪ ಬಾಯಾರಿಕೆ ಆಗಿದೆ, ವಯಸ್ಸಾಗಿದೆ. ನಾವು ಇಷ್ಟು ಕೂಡ ಮೇಲೆ ಬಂದದ್ದು ಆ ಸ್ವರದಿಂದಲೇ. ಹೌದೌದೌದು. ಆ ಸ್ವರ ಇಲ್ಲದಿದ್ರೆ ನಾವಿಲ್ಲ. ಯಾವುದೇ ಒಂದು ಕಲೆ ಇರಲಿ, ಯಾವುದೇ ಒಂದು ವಿಚಾರ ಇರಲಿ, ಬೆಳಗಬೇಕು, ಅದಕ್ಕೆ ಪ್ರೋತ್ಸಾಹ ತರಬೇಕು. ಒಬ್ಬ ವ್ಯಕ್ತಿ ಬೆಳೀತಾನಂತಾದ್ರೆ ಆ ಸ್ವರದಿಂದಲೇ ಕಾರಣ. ದೀಪ ಉರಿಬೇಕಾದ್ರೆ ಎಣ್ಣೆ ಹಾಕಬೇಡ. ಹಾಗೆ ಕಲೆಗೂ ಪ್ರೋತ್ಸಾಹ ಬೇಕೇ ಬೇಕು. ಖಂಡಿತವಾಗಿ ಹೌದು. ಹಾಗಿದ್ರೆ ಮಾತ್ರ ಬೆಳಗುವುದಕ್ಕೆ ಸಾಧ್ಯ. ಖಂಡಿತವಾಗಿ ಹೌದು. ತಮ್ಮ ದೀಪವನ್ನು ಉರಿತದೆ, ಉರಿದಕ್ಕೆ ಕಾರಣ ಸ್ಥಾನದಲ್ಲಿ ಎಣ್ಣೆ ಇರ್ತದಂತ ಯಾರಿಗೂ ಗೊತ್ತಾಗುದಿಲ್ಲ. ಹೌದೌದೌದು. ಹಾಗಾಗಿ ದೀಪ ಬೆಳಗುವುದನ್ನು ಮಾತ್ರ ಕಾಣ್ತಾರೆ. ನಿಜ. ಬೆಳಗಬೇಕಾದ್ರೆ ಎಣ್ಣೆ ಅವಶ್ಯವಾಗಿ ಬೇಕು, ಬೇಕೇ ಬೇಕು. ಹಾಗಾಗಿ ಎಣ್ಣೆಯ ನಾವು ದೀಪದ ಹಾಗೆ ಹೌದೌದು. ನಮ್ಮನ್ನಿಷ್ಟು ಉರಿಸಬೇಕಾದ್ರೆ ಒಂದು ಎಣ್ಣೆ ಅಗತ್ಯ ಉಂಟೆಂಬುದಾಗಿ ಯಾವ ಸ್ವರವನ್ನೇ ಕೇಳ್ತೇವೋ ಇದೇ ನಮ್ಮ ಬ್ಯಾಂಡಿನವರಿಗೆ ಒಂದು ಬೋರ್ಡ್ ಮಾತ್ರ ಮಾರ್ರೆ. ಇತ್ತ ಸಿಲ್ಲೆ ಪಾಟ್ರಲ್ಲಿ ಇಜ್ಜತ್ತಿ ವಿಸಿಲ್ ಪಾಟ್ರಲ್ಲಿ ಇಜ್ಜತ್ತ ಕಂಬ್ಲಾಡ್ ಪಾಡೋಲ್ಗೆತ ಕಮ್ಮಲೋಗ ಪಾಡೋಲ್ಯಾ ಓ ಅತ್ತ ಕಾಗದೆಟ್ಟು ಪಾಂಡ ಭಯಂಕರ ಪಾತಿರ್ ಬೇರೆ ಮಾರ್ರೆ. ಕಂಬ್ಳಲ್ಲ ಕೋರ್ದಟ್ಟಲ್ಲ ಪಾಡೋಲಿಂದ ಆತನು ಕಂಬಳನ ಕೋರ್ದ ಕಟ್ಟಣ ವಿಸಿಲ್ ಪಾಟ್ನ ಒರಿಯಾಗ ಪಾತೇರ್ನ ಬಕ್ಕೋರಿ ಏ ಮತ್ತ ಅದಮಲ್ಪನು ಎಂಚಿನ ಕತೆ ಕುಸಿತ್ತ ಒಂಜಿ ಪ್ರತಿಪಾದನೆ ನಮ್ಮ ಇನ್ನೂನು ಕಲಾವಿದನಾದೇ ಒರಿಯೋಡು ಇಂದು ಇರೆಗೆ ಸೌಜನ್ಯನ ಶಾಪ ಕೋಡೆ ತಟ್ಟನೇರಿಗೆ ಆ ಜಾಗಿಡ್ ತಟ್ಟನೇರಿ ನನ್ನ ಇರಿ ಯಕ್ಷಗಾನೋಡು ನಿಜವಾದಲ ಬಂತು ತಿಂದದು ಐಕು ನಿಮೂರ್ತಿ ಮನ್ಪೋಡು ಅತನ ಓಲನಲ್ಲ ಆಟ ಆಪು ನಡೆಬೋದು ಬಂತು ಬುಡಿಯರ್ನೇ ಪೋಡಾವ ಅವಲ ನನ್ನ ಆಲೋಚನೆ ಮನ್ಪೋಡಾವು ಅತನ ಇಂಚಿನ ಅಡಿಗೆ ತಲುಪಬಹುದು. ದಾಪಣ್ಣ ಬಹುಶಃ ಇರೆಗೆ ಕೋಡೆಗಿರೇನು ಪ್ರಕೃತಿಯೇ ಆ ಕಲಾ ಮಾತೇನೆ ಇರೇನು ಸರಸ್ವತಿಯೇ ಇರೇನು ಕೋಡೆ ಕೊಂಜಿ ನಿವೃತ್ತಿ ಘೋಷಿಸಾನಂದು ನನ್ನ ಅಭಿಪ್ರಾಯ. ಪ್ರೇಕ್ಷಕರು ಸಿಲ್ಲೆ ಚಪ್ಪಾಲೆ ಖಾಲಿ ಪ್ರೋತ್ಸಾಹ ಮನ್ಪೇರ್ಬಡದು ಹಾಕನಾಗ ಇರಿಗೆ ಆತ ಕೋಪ ಬತ್ತನು ಈರೈನು ಉಂತಾದ ಈರ ನೀನು ಗತಿತ ಉಂತಾದೆ ಬತ್ತದೆ ಆಗಿರಿ ನೆರಿಯರಿ ಪ್ರೇಕ್ಷಕ ಇನಿ ಎಲ್ಲ ಅವೇ ಪ್ರೇಕ್ಷಕ ಇರಡಕ್ಕೇನು ಬಿ ಇನಿ ಅನೇಕ ಸರ್ತಿ ನಿಖಲೆ ಕೆಲವು ಸರ್ತಿ ರಂಗಸ್ಥಳೋಡು ಇನಿ ರಾಜಕೀಯ ಪಾತಿಯವ್ರನ್ನೇ ಧರ್ಮದ್ವೇಷವನ್ನು ಲೆಕ್ಕವನೇ ಧರ್ಮದ ಅವಮಾನ ಮನ್ಪುನೆ ಧಾರ್ಮಿಕ ನಿಂದನೆಯಲ್ಲಿ ಮಾತ ಮಂತದೀರಿಗೆ ಏರೇರೆಗಿನ ಮಾತ ಇನಿ ಬೇನಾಪನ ರೀತಿಯ ಮಾತ ಡೋಸ್ ದಿ ಪರತೆ ಆ ಪುರ್ತರು ಪ್ರೇಕ್ಷಕ್ಕೆ ಬತ್ತದ ನೇರ ಇರೇನು ಉಂತದಿ ಇದಕ್ಕೇನೊಲಿಯೇ ಬಟ್ರೆ ಸಿಲ್ಲೆ ಚಪ್ಪಾಲೆ ಅಂದ ಪಂಡ ಒಂಜಿ ಮನುಷ್ಯನ ಅಪಮಾನ ಮನ್ಪುಣತ್ತು ಹಾಸ್ಯ ಮತ್ತು ಅಪಹಾಸ್ಯದ ಮಧ್ಯೊಡೊಂದು ಅಲುಗುಂಡುಗೆ ಆ ಹಾಸ್ಯ ಬೇತೆ ಅಪಹಾಸ್ಯ ಬೇತೆ ಈರಲ್ಪ ಅಪಹಾಸ್ಯ ಅಂತಾರೆ ಇರು ಸಿಲ್ಲೆ ಪನ್ಪುಣವು ದಾದ ಅಥವಾ ಚಪ್ಪಾಲೆ ಪಂಡ ದಾದ ಒಂಜಿ 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 ಕ್ರೀಡಾಪಟು ಆವಡು ಯಕ್ಷಗಾನ ರಂಗ ಆವಡು ಒಂಜಿ ಪ್ರತಿಭೆತ್ತನೆಯ ವ್ಯಕ್ತಿನ ಸ್ಫೂರ್ತಿನಿ ಪಿದಾಯ ಕನಪುಣಂಚಿನ ಒಂಜಿ ಪ್ರೋತ್ಸಾಹ ಕೊರ್ಪುಣಂಚಿನ ಆನೆ ಮೈಮರೆ ಮನ್ಪವನು ಆ ಒಂಜಿ ಸಿಲ್ಲೆ ಚಪ್ಪಾಲೇನೆ ಪ್ರತಿಯೊಂದು ಕಲಾವಿದನ ಗುರುತಿಸವನೆ ಹಾಗೆ ದಾಲ ಬುರ್ಚಿ ಗಂಜಿ ಬಾಜಿಲು ಉಂಡಾಣ ತಿಂದಾನಂದಕ್ಕೇನುಚ್ಚಿ ಸಿಲ್ಲೆ ಚಪ್ಪಾಲೆ ಬತ್ತನ ಬಣ್ಣಗೆ ಹಾಗೆ ಭಾರಿ ಖುಷಿಟ್ಟುಬೋದು ಆರಾಮೋಡಿ ಜಿಪ್ಪು ಸಿಲ್ಲೆ ಚಪ್ಪಾಲೆ ಮನುಷ್ಯನ ಪ್ರೋತ್ಸಾಹ ಮರ್ಮಣ ಸೊತ್ತು ಅವಮಾನದ ಸೊತ್ತು ಅವೊಂದು ಸ್ಫೂರ್ತಿದ ಸಂಕೇತ ಸಿಲ್ಲೆ ಬೊಕ ಚಪ್ಪಾಲೆ ಒಂಜಿ ಯಕ್ಷಗಾನ ಕಲಾವಿದರಿಗೆ ಸ್ಟಾರ್ ಪಟ್ಟನು ಕೊರ್ತನಕ್ಲೆ ಸಿಲ್ಲೆ ಬೊಕ ಚಪ್ಪಾಲೆ ಸಾಮಾಜಿಕ ಜಾಲತಾಣ ಇನಿ ಉಂಡು ಆ ಕಾಲಡು ಸಾಮಾಜಿಕ ಜಾಲತಾಣಗಳು ಗೊತ್ತು ಮತ್ತ ಜನಗಳು ಅಲಕ್ಕೆ ರಾಮಾಯರೇಕಲು ವಿಟ್ಲ ಜೋಶಿಯರು ಮಿಜಾರ್ ಅನ್ನಪ್ಪೇರಿ ಪುಲಿಂಚ ರಾಮಾಯರೇಕಲು ಅರವ ಕೊರಕ ಚೆನ್ನು ಅಪಗದ ಮತ್ತ ಕೊಲ್ತಿಗೆ ನಾರಾಯಣ ಗೌಡ್ರು ನಮ್ಮ ಅಂಚಿನ ಮಸ್ತ್ ನಮ್ಮ ಬೆತೆ ಜನಕ್ಕಳೇನು ಮಾತ ನಮ್ಮ ಇನಿ ತೂವೊಂದುಲ್ಲ ತೂತ ನಮ್ಮ ಮುಗ್ಲೇನು ಮಾತ ಇನಿ ಪುಲಿಂಚೋದಾರ ಇತ್ತೇರ್ನಲ್ಲ ಆಟೋಗೆ ಜನ ಸೇರು ನೀನು ಬೊಕ್ಕೊಂಜಿ ಅನ್ನ ಈ ಮುಗ್ಲೆಗೆ ಮಾತ್ರ ಸ್ಟಾರ್ ವ್ಯಾಲ್ಯೂನು ಪಟ್ಟನು ಕೊರ್ತನೇ ಏರು ಸ್ವಾಮಿ ಇನ್ನಿತ್ತ ಸಾಮಾಜಿಕ ಜಾಲತಾಣ ಯೂಟ್ಯೂಬ್ ಇನ್ಸ್ಟಾ ಫೇಸ್ಬುಕ್ ಹತ್ತು ಸಿಲ್ಲೆ ಬುಕ ಚಪ್ಪಾಲೆ ನೆನಪುದಿರಿ ಸಿಲ್ಲೆ ಬುಕ ಚಪ್ಪಾಲೆ ಕಲಾವಿದೆ ಅತ್ತನೊಂದು ಆಧ್ಯಾತ್ಮ ವ್ಯಕ್ತಿ ಪನ್ಪುಣಿನ ಹತ್ತು ಪನ್ಪುಣಿನ ಇಂಕುಲು ಸೌಜನ್ಯ ಹೋರಾಟದ ಆ ಸಮಯದ ಇಂಕುಲು ತೀರ್ಮಾನ ಮಂತದ
ಇರು ಕಂಬ್ಲೊಡ್ಲ ಯಕ್ಷಗಾನುಡು ಎಂಚ ದೈವತ್ವವನ್ನು ತೂತೋನ ಯಕ್ಷಗಾನುಡು ಎಂಚಿನ ಒಂಜಿ ದೇವತಾರಾಧನೆ ನಮ್ಮ ತೂತಾನ ಅವೇ ರೀತಿ ಕಂಬ್ಲಡ್ಲ ಪೂಕರೆ ಬಾರೆ ಬಾರ್ದು ನಮ್ಮ ನೇಮ ಧರ್ಮ ನಡಪುನಂಚಿನ ಜಾಗೆ ಕಂಬ್ಲಲು ಇನೀತ ಜೋಡು ಕರೆಯಾದ ಇನಿ ಕಂಬಳಲು ಇತ್ತನಲ್ಲ ಅಲ್ಪಲ ಐನ ಮಾತೋದ ಮಿತ್ತು ಐಕೊಂಜಿ ಆರಾಧನಾ ನಿಯಮ ಅದು ಒಂಜಿ ಕಂಬಳಗೊಂಜಿ ಕರೆ ಗಡಪುನ್ಲ ಕಂಬಳಡೇರಿ ಪೊಗ್ಗುನ್ಲ ಕೈತಲಿತ್ತನಂಚಿನ ಉಜ್ಜಾಲ್ಗೆ ಕೈ ಮುಗಿದಾದೆ ಕರೆಕ್ಕೆ ಜಪ್ಪುನಂಚಿನ ನಿಯಮಲ್ಲ ಅವಲ ಒಂಜಿ ದೇವತಾರಾಧನೆ ದೈವಾರಾಧನೆದ ಭಾಗ ಅದು ಇನ್ನು ಅನೇಕ ದೇವರ ಕಂಬಳ ದೈವಲ ಕಂಬಳ ಅಂದು ಮಾತ ಉಂಡು ಇರೇಗೊಂದು ಅರ್ಥ ಹೊಡ್ತಾರೆ ಇರು ಬರಿಯ ನೀನೇನು ಕಂಬಳಕ್ಕೆ ಬಂದದ್ದ ಅಂತ ಕೇಂಟಾರೆ ಕೋರ್ದಟ್ಟ ಅಂದು ಬಂಡಾರೆ ಕೋರ್ದಟ್ಟ ಪನ್ಪುಣ ಅವು ಸಾಮಾನ್ಯದತ್ತು ಕೋರ್ದಟ್ಟ ಏಪ ಮುಟ್ಟ ಕೋರಿ ಮೊಟ್ಟುನ ಆನಿ ಮುಟ್ಟ ತುಳುನಾಡು ಕೋರ್ದಗಟ್ಟ ನಡಪುಣೆ ಏಪ ಮುಟ್ಟ ತುಳುನಾಡದ ಒಂಜಿ ನಂಬಿಕೆಲು ದೈವಾರಾಧನದ ನಂಬಿಕೆಲು ಉಲ್ಲನ ಇನಿ ಅವು ಇನಿ ಅವು ಆ ಕೋರ್ದಟ್ಟ ನಡಪುಣೆ ಇನಿ ದೈವಲ್ಲ ಪನ್ಪೈರೆ ಗೊತ್ತೊಪ್ಪಿರಿ ನೆತ್ತೆರ್ದ ಬಿಂದುಗೆ ಆನು ಕುರ್ದಿದ ಬಾರ್ನೆ ಪೋನ್ಬೆ ಅಲವಿನ ಬಿಂದುಗು ಪಂಚೋಲಿ ಬಚ್ಚರೆ ಬೋರ್ನೆ ಬೋಪೆ ಒಂದು ಕೋರ್ದಟ್ಟದ ಮಹತ್ವ ಇನಿ ಕೋರ್ದಟ್ಟ ಆಜಿದಿಂತ ಮೂಜಿದಿಂತ ಚೆಂಡ ಆಜಿದಿಂತ ಕಟ್ಟ ದೈವಾರಾಧನೆ ನಿಯಮ ಇದು ಏತು ಸುಲಭಡ ನೀನೇನು ಇನ್ನು ಕೋರ್ದ ಕೋಲಿ ಅಂಕಕ್ಕೆ ಬಂದದ್ದ ನೀನೇನು ಕಂಬಳಕ್ಕೆ ಬಂದದ್ದ ಪನ್ಪಣಂದಿನ ಶಬ್ದ ನೀರು ಉಪಯೋಗ ಮಂತಾರೆ ಒಂದು ನಿಜವಾದ ಇರು ಪನ್ನವು ಅಕ್ಷಮ್ಯವಾಯಿನ ತಪ್ಪ ಇರಿ ಬೊಕ್ಕ ತುಳುನಾಡದೊಂದು ವ್ಯವಸ್ಥೆಗೆ ಮಂತನ ಆರಾಧನಾ ನಿಯಮಗೂ ಮಂತನ ಇನಿ ಒಂಜಿ ಕೊರತೆ ಅವು ಇನ್ನೀ ನಿಖಲಂಚಿನ ಈ ರೀತಿ ಆಯ್ನಂಚಿನ ಅನುಷ್ಠಾನ ಜಂದನ ಒಂಜಿ ಚಿಂತನೆ ಹಿಡ್ದಾದೆ ಧರ್ಮ ಇನಿ ಸಾಧಿತತ್ತೊಂದಿತ್ತನೆ ಇನಿ ದೈವ ಭಕ್ತರು ಹತ್ತಂದನಂಚಿನ ಧಾರ್ಮಿಕ ನಾಯಕರ ನಕಲ ಮಾರ್ಗದರ್ಶನ ಹಿಡ್ದಾದೆ ಧರ್ಮ ಇನಿ ಒಂಜಿ ರೀತಿ ಸ್ವಾರ್ಥಗೂ ಒಂಜಿ ರೀತಿಗೆ ಬಲಕ್ಕೆ ಆ ಒಂದು ನಿಜವಾಯಿನ ಜಾನ ಕುರ್ಪುನಲ್ಪ ಇನಿ ಬೇಲೆ ಆ ಒಂದು ಆತಜಿ ಇನಿ ಲೆಕ್ಕ ಮಾಡೋಣ ಇರೊಂಜಿ ಶ್ರೀಕೃಷ್ಣ ಪರಮಾತ್ಮನ ವೇಷಧಾರಿ ಆದಿತ್ತಾರೆ ಮಹಾಭಾರತವನ್ನು ಬರೆಯನಂಚಿನ ಮಹಾನ್ ಆ ವ್ಯಕ್ತಿಗೆ ದಾದಾದ ಪೂ ಓವು ಇನಿ ಗೀತೋಪದೇಶ ಆವಡಾನು ಇನಿ ಧರ್ಮ ಕಾರ್ಯನು ಪಾತೆರುಡು ఆయనంచిన కృష్ణన పాయిడు ఇంగ్లీష్ శబ్దాలు రికార్డు బంత్స్ ఇంగ్లీష్ శబ్దాలు అతను బత్తది సీదా పోదు ఆ నేను పద్యం అర్థోడు ముటక్కమంతది రంగోను అంతే ఉంతుంది రంగు కొంచెం అపచారం అంతది ಒಂಜಿ ಭಜನೆ ಇಡ್ಲ ಒಂಜಿ ದಾಸ ಸಾಹಿತ್ಯದ ಆರಂಭ ಆಯ್ನಂಚಿನ ಭಜನೆ ಇಡ್ಲ ಶುರುವಾಯಿನ ಭಜನೆ ಮಂಗಲ ಮುಟ್ಟ ಉಂತಾಯಿರ ಬಲ್ಲಿಂದಲ ಐಕಲ ಒಂಜಿ ನಿಯಮಬದ್ಧವಾಯಿನಂಚಿನ ನಿಯಮಲು ಭಜನೆ ಇಡುಂಡು ಯಕ್ಷಗಾನೋಡ್ಲೈನಿ ಅಂಚಿನ ಲಯಬದ್ಧವಾಯಿನಂಚಿನ ಶಿಷ್ಟಾಚಾರವುಳ್ಳ ಈರೈನ ಆ ವೇದಿಕೆಡಿನಿ ಆ ನೇರೈನಿ ಉಂತದಾದು ಸಭೆಗೆ ಪ್ರೇಕ್ಷಕನಂಚಿ ತೂದು ಯಾರವನು ಮಾತಾಡಿದ್ದು ಬಂತು ತಿಂದು ಹೋಗು ಪ್ರೇಕ್ಷಕೆ ತಿನಿಯರ ಬೈದನೆತ್ತು ಆಗ ಬಂಜಿದ ಬಡವು ಇಲ್ಲಲುಂಡು ಇನಿ ಜಾನೋದ ಹಸಿವು ಆಗ ನೀಗುಡು ಜಾನೋಗಿನಿ ಇನಿ ಬಂಜಿಗೆ ಬಡವಾಯ್ಲೆಕನೆ ನಮ್ಮ ಜಾನೋಗ್ಲ ಇನಿ ಮೆದುಳುಗಳ ಬಡವು ಉಂಡು ಸ್ವಾಮಿ ಆ ಬಡವುಗಿನಿ ಎಡ್ಡೆ ಆರತಿ ಕೊಡುತ್ತೆತ್ತನ ಅವು ಯಕ್ಷಗಾನೋಡಿನಿ ಆ ಯಕ್ಷಗಾನಡು ಎಂಕಲ ಮೆದುಳುಗೆಡ್ಡೆ ಆರೋಗ್ಯಪೂರ್ಣವಾಯಿನಂಚಿನ ಆರತಿ ಕೊಂದು ಬೈದನೆ ಬಂತಗೆ ಬರ್ಪಂಡ ಸೆಡ್ಡಪೇರ್ನ ಹೋಟೆಲ್ಗ ಕಾಮತೇರ್ನ ಹೋಟೆಲ್ಗ ತನ್ನ ಬೇತವನ್ನೆಲ್ಲ ಪೋದಾಯ ಬಂತದಿಂದೊಂದು ಬೈದುವೆ ಬಂತದ ಆಸೆಗೆ ಬೈದನೆ ಅತ್ತೆ ಆಂಡ ಈರೊಂಜಿ ಶ್ರೀಕೃಷ್ಣ ಪರಮಾತ್ಮನ ಬಾಯಿಡು ಒಂದು ಬತ್ತದನೆಂದು ಬಂದಾಗ ಇಂಚಿನ ಶಬ್ದ ಬತ್ತನ ಬಂದಾಗ ಎಂಚ ಎಣ್ಣೋಡು ಒಂದು ಕೇಳ ಎಂಚ ಎಣ್ಣೋಡು ಒಂಜಿ ವೇಳೆ ಹಾನಿದ ಕೃಷ್ಣೆಲ್ಲ ಇರ್ನಂಚಿನ ಏನ ಆತುಂಡ ರಾಮ ಎಂಚಿನ ಆತು ಮಹಾಭಾರತ ಆತ್ವೆ ಯಾನಕೇನು ಈರ ಆಲೋಚನೆ ಮನ್ಪೊಡಿತ್ತನು ಈ ಶಬ್ದಲೇನು ಮಾತ ಪ್ರಯೋಗ ಮನ್ಪುನಾಗ ಈರಾಲ್ ವೇದಿಕೆ ಉಂತನಾಗ ಆ ವೇದಿಕೆ ಏರೋ ಒಂಜಿ ಪರಕೆಗೆ ಪಂತನಂಚಿನ ಯಕ್ಷಗಾನದ ವೇದಿಕೆವು ಅವೊಂಜಿ ಎಂಕಲ್ನ ದೈವದ ಕೊಡಿಯಾಡಿ ಇತ್ತಲೆಕ ಸಿಂಗದಾನ ಇತ್ತಲೆಕ ಆ ನೆಟ್ಟೀರಂಚ ಪಾತೇರ್ ನಾವು ಸರಿಯಾಯಿನಂಚಿನ ಕ್ರಮ ಅತ್ತು ನೆಕ ಕಾರಣ ಈರ್ನ ಅನುಷ್ಠಾನದ ಕೊರತೆ ಉಂಡು ಈರ್ಡ ಬಾರಿ ಮಲ್ಲ ಅನುಷ್ಠಾನದ ಕೊರತೆ ಉಂಡು ಬರಿಯ ಈರ ಕೃಷ್ಣ ಆಂಡ ಯಾರಂದು ಈರ್ನ ಉಲೈ ಕೃಷ್ಣೆ ಪರಾಕಾಯ ಪ್ರವೇಶ ಮನ್ಪೋಡಾತಂದು ಈರ್ನ ಬೈದನೆವು ಏರೋ ಒಂಜಿ ಸಾಮಾನ್ಯ ಕೃಷ್ಣ ಲೆಕ್ಕ ಈರ್ ಮಂತ ಬಾಡಿಯರ ಐನು ಐಗ ಮಂತಾರೆ ಯಾನ್ಕೆ ಈರಲ್ಪ ಬಂಜಿ ದಿಂಜವನ ಸೊತ್ತುಲೆಗೆ ನಂಬಿಕೆದ ಸುತ್ತಲೆಗೆ ಪಂಡರು ಡೊಂಬರಾಟವ ಅಂತ ಪಂಡರು ಡೊಂಬರಾಟದಾದ ಸ್ವಾಮಿ ಡೊಂಬರಾಟ ಒಂಜಿ ಸಮುದಾಯ ಅಕ್ಕಲಿನ ವೃತ್ತಿ ಅವು ಐಕೊಂಜಿ ಐಕಲ ಒಂಜಿ ಪಾರಂಪರಿಕ ಕಲೆ ಉಂಡವು ಅವಲ ಒಂಜಿ ಪಾರಂಪರಿಕವಾಯಿನ ಕಲೆ ಅವು ಈರು ಏತ ನಮೂನೆಡಿ ಪಾತೇರ್ ಈರ್ನ ಉದ್ದೇಶದಾದ ಇತ್ತನೆ ಆತ ಹೆಂಗೆ ಗೊತ್ತುಜ್ಜಿ ಈರ್ನ ಗೊತ್ತುಜ್ಜಿ ಈರ್ನ ಆಧ್ಯಾತ್ಮ ನಂಕ ನಿಕ್ಕತ್ತು ಊರದಾಯಾಗ ಮನ್ಪಲೆಕೊಂಡ ಆತನ ಈರು ಸುರುಕು ದೈವ ಭಕ್ತಿ ಅವಡು ಈರು ಜಾನಿ ಅವಡು ಈರು ಎಡ್ಡೆ ಕಲಾವಿದೆ ಆದ ಈರು ಜನಕ್ಕಲಿಗೆ ಕೊರಡು ಯಾನಕ್ಕೆ ಇನ್ನು ಮಾತ ಇರೇಗ ನಮ್ಮ ಹೊರ ತತ್ತೊಂದು ಪಾಂಡ ನಮ್ಮನೆ ಜಾನ ನಮ್ಮ ಪಾತೆರ ನಾಲ ಯಾವಡು ಜಾನ ಆವಡು ಆಲೋಚನೆ ಆವಡು ಅವು ಸರಿಯಾದ ದಿಕ್ಕಡು ಪೋಣದಾಂಡ ನಂಗೆ ಅವು ಅಮೃತ ಆವದುಂಡು ಅವು ಉಲ್ಟ ಪೋಣದಾಂಡ ನಂಗೆ ಅವು ಸುತ್ತದು ವಿಷಾಪುಡು ಈರು ನಿಜವಾದ ಕೋಡೆ ಮಂತದನೆ ತುಳುನಾಡದ
ಪ್ರತಿಯೊಂದು ನಂಬಿಕೆದ ವಿಷಯವಾಯಿನ ಯಕ್ಷಗಾನಗೂ ಇರು ಮಂತ್ರನಂಚಿನ ಇರು ತೊಂದರೆ ಕೊರತೆ ಅಂಚನೆ ಇರಿ ಕಂಬಳ ಕೋರ್ದಟ್ಟ ಮಾತೇರಿ ಒಂಜಿ ಭಾಷಾ ಚೌಕಟ್ಟದೊಲ ಇತ್ತನಂಚಿನ ಒಂಜಿ ನೇನು ಆಂಗ್ಲ ಭಾಷೆಯಲ್ಲಿ ಪದಕುಲಿನ ಬಳಕೆ ಮಂತದ್ದು ಕಲೆಕ್ಕೆ ಲೋಪ ಮಂತರು ಯಾನಕ್ಕೆ ಸಿಲ್ಲ ಯಾರು ಹಾಕಿದ್ದು ಚಪ್ಪಾಲ ಯಾರು ಹಾಕಿದ್ದು ಬಣ್ಣದಿರಿ ಜೋರು ಮಂತಾರತೆ ಒಂಜಿ ಕಲಾವಿದಾಗ ನಿಜವಾದ ಒಂಜಿ ಕಲಾವಿದಾಗ ಸಿಲ್ಲೆ ಚಪ್ಪಾಲೆನೇ ಪಾರಿತೋಷಕ ನೋಬೆಲ್ ತಂಜಿನ ಮಲಮಲ್ಲ ಮಹಾನ್ ಆಗ ಬೇತದಾಲ ಈರು ಕಾಸುಗೊರ್ನ ಆಯ್ತು ತೊಂಜಿ ಆಂಡ ನಿನ್ನ ಎಡ್ಡಾತನೆ ಈರ್ನ ಬಾರಿ ಶೋಕಾತನೆ ಈರ್ನ ಆ ಪದ್ಯ ಭಾಗವತಿ ಎಡ್ಡಾತನ ಪಂಡ ದಾಖಲೆ ಒಂಜಿ ಸಿಲ್ಲೆ ಪಾಡ್ನಾಗ ಇರಗೆ ದಾಯಗ ಆ ವೃತ್ತಿಮಕ್ಷರ ಬತ್ತನೆ ಭಾಗವತರ ಮಿತ್ತಿರಗೆ ದಾಯಗ ಮಕ್ಷರ ಆನಂದ್ ಕೇನ್ಯಾನ್ ಆ ಭಾಗವತರನ ಮಿತ್ತು ದಾಯಗ ಮಕ್ಷರ ಆನೆ ಯಾನಕ್ಕೆ ತಬಲೆದರೆ ಕಾವಡು ಹಾರ್ಮೋನಿದರೆ ಕಾವಡು ಭಾಗವತರ ಕಾವಡು ಕಲಾವಿದರ ಕಾವಡು ಏರೆಗೆ ಆವಡು ಒಂಜಿ ಪ್ರೇಕ್ಷಕನ ಮನ ಮುಟ್ಟಿ ಇರ್ನಾಂಡ ಹೃದಯಕ್ಕೂ ಟಚ್ ಇರ್ನಾಂಡ ಅಕಲಾಯಿನ ಆ ಚಪ್ಪಾಲೇನು ಪಾಡು ನಂಚಿನವು ಅತನ ಆ ಪ್ರೋತ್ಸಾಹ ಮನ್ಪುನವು ಇನಿ ಇತ್ತನವೇ ಇನಿ ಮನ್ಪಡಾಯಿನನಿ ಆತ ಮಲ್ಲ ಈರೊಂಜಿ ಆ ಒಂಜಿ ವೇದಿಕೆದ ರಂಗೋದ ಕೋಡಿಕ್ಕು ಬತ್ತದು ಹೊರತೆಗೆ ಮಾತ ಈರ್ನೇನು ಉಂತದು ಈರು ಬತ್ತದು ಯಾರವನು ನೀರು ಪಂಡರತೆ ಆ ರೀತಿ ಪನ್ಪಣಂಚಿನ ತಪ್ಪನು ಪ್ರೇಕ್ಷಕ ದಾದಮಂತೆ ನೀರು ಉತ್ತರ ಕೊರಡಿ ಪ್ರೇಕ್ಷಕ ಉತ್ತರ ಕೊರಡೆ ದಾಯಂದಿಕೆಂಡ ಯಾನಿಕೆ ಮತ್ತ ದಿಕ್ಕು ಯಾನಿಕೆ ಈರಿಗೆ ದಾಯಗಂದಿಕೆಂಡ ನಿಕ್ಲೆ ಮತ್ತ ಕಾರ್ಗಟ್ಟುಲ್ಲ ನೆಕ್ಕಿ ಇನೀರೆಗೆ ನಿಜ ಜೀವನಡು ರಂಗೋಡು ಇತ್ತನಂಚಿನ ರಂಗೋಡು ರಾಜಲಾಪೆ ರಂಗೋಡು ಮಂತ್ರಿಲಾಪೆ ರಂಗೋಡು ಶಕುನಿಲಾಪೆ ಅಣ್ಣ ನಿಜ ಜೀವನಡು ಪ್ರತಿಯೊಂದು ಎಂಚಿನ ಮಂತಲ್ಲ ಆಯ್ನು ಎದ್ದೇನೆ ಆದುಪ್ಪು ಅಂಚನೀರಿ ನಿಜ ಜೀವನ ರಂಗೋಡು ದ್ರೌಪದಿನ ವಸ್ತ್ರಾಭರಣ ಮನ್ಪೊಲಿ ಅತನ ಸರಂಗ ಕೈಕೊರಲಿ ಅತನ ಸ್ತ್ರೀನ ಬಗ್ಗೆ ಮನ್ಪೊಲಿ ಸ್ತ್ರೀನ ಬಗ್ಗೆ ಅಪಚಾರ ಮನ್ಪೊಲಿ ಆಂಡ ಅವೇ ವ್ಯಕ್ತಿಲು ಕಲಾವಿದೆ ಅದು ಮಾತ್ರ ಮನ್ಪೊಲಿ ಆಯ್ನಿ ಆಂಡ ಆ ನಿಜ ಜೀವನಡು ಆಯೆ ಸ್ತ್ರೀನ ಗೌರವಿಸಬೇ ಆ ಸ್ತ್ರೀನ ಸರಂಗದ ಕನನೀರು ಹೊಚ್ಚಿಬೇ ಆ ಸ್ತ್ರೀನ ಸರಂಗದ ಮಿತ್ತು ಗೌರವ ದೀಪಿ ಸಾಧಿಸಾದಿರ್ಬೋದು ರೇಪ್ ಮನ್ಪುನು ಅತನ ಸೆರಂಗೊಯ್ಪುನು ಪೊನ್ನುಲ್ಲ ಮಿತ್ತು ಕೆಟ್ಟ ದೃಷ್ಟಿ ದೀಪುನು ಒಂದು ಕಲಾವಿದನ ಲಕ್ಷಣ ಅತ್ತು ಪಣಂಚ ಮನ್ಪೆರೆ ಬಲ್ಲಿ ಇಂದು ಪನ್ಪುನು ರಂಗೋಡು ನಮ್ಮ ರಂಗೋದ ಲೆಕ್ಕನ ಎಪ್ಪೋಡು ರಂಗೋರ್ದು ಪಿದೈ ಪನ್ನಾಗ ಒಂಜೆಡ್ಡ ಅನುಷ್ಠಾನದ ಮಾನವೇ ಅದು ಪೂಡು ಒಂದು ನಿಜವಾಯಿನ ರಂಗದ ಕಲೆ ಯಕ್ಷಗಾನ ಪನ್ಪುಣಿತ ಪಿರವಡು ಏತೋ ವರ್ಷದ ಇತಿಹಾಸವುಳ್ಳ ಏತೋ ಕಲಾವಿದಿರಾಯ್ತು ಬನ್ನಬಾರ್ದು ಬುತ್ತೀರಿ ಆಂಡ ಇತಿಹಾಸಡು ನೆನಪುದಿಲೆ ಇತಿಹಾಸಡು ಪ್ರತಿಯೊಂಜಿ ಬಣ್ಣದ ವೇಷ ಎಡೆಡ್ಡೆ ಹಾಸ್ಯಗಾರನಕ್ಕಲು ಎಡೆಡ್ಡೆ ಭಾಗವತೇರಿ ಎಡೆಡ್ಡೆ ಮದ್ದಲೆಗಾರರು ಪ್ರತಿಯೊಂಜಿ ವಿಷಯ ನಮ್ಮ ಪ್ರತಿ ಒಂಜೆಲ್ಲ ನಮ್ಮ ಇನಿ ಮಲಮಲ ಪುದಾರ್ದಗಳ ಕೇಂದ್ರ ಆಂಡ ಯಕ್ಷಗಾನದ ಇತಿಹಾಸೋಡೆ ಚೌಕಿಡು ಅತ್ತನ ಟೆಂಟ್ದೊಲೈ ಅತ್ತನ ಆಟೋದ ಟೆಂಪೋದೊಲೈ ಅತ್ತನ ಆಟೋದ ಲಾರಿದೊಲ ಇಂಚಿನಾಂಡಲ ಒಂಜಿ ವೈಮನಸ್ಸದ ಗಲಾಟೆಲ ಆದುಪ್ಪ ಆಂಡ ಒಂಜಿ ರಂಗಸ್ಥಳಡು ಈ ರೀತಿ ಆಯ್ನಂಚಿನ ಅವಾಚ್ಯ ಶಬ್ದದ ದೇವನಿಂದನೆ ಮಾನವನಿಂದನೆ ಪ್ರಕೃತಿನಿಂದನೆ ಇನ್ನಿ ಮುಟ್ಟಾತಜಿ ಆದಿತ್ಯನ ಇಂದು ನೆಕ್ ಸುರುಳ ಅಕೇರಿಲ ಅಶೋಕ್ ಭಟ್ರೆ ಓಲ್ಲ ಇಂಚಿನ ಘಟನೆಗಳು ಆದುಪ್ಪು ಏತೋ ಜನಕ್ಕೂ ಕಲಾವಿದರಿಗೆ ಬೇನೆಪ್ಪು ಏತೋ ಕಲಾವಿದರನಕಲ ರಂಗೋಡು ಲೈ ಬತ್ತದೆ ರಂಗೋದ ಎದುರು ಬತ್ತದೆ ಎಡ್ಡೆ ಹಾಸ್ಯನು ಮಂತದೆ ರಂಗೋದ ಎದುರು ಬತ್ತದೆ ಎಡ್ಡೆ ಅರ್ಥಧಾರಣ ಬತ್ತದೆ ರಾಜ ಮಹಾರಾಜನ ಪಾತ್ರೋಳೇನು ಮಂತದೆ ಇಡೀ ಸಮಾಜವನ್ನು ತೆಲಿಪಾದು ರಂಗೋದ ಪಿದೈಬೋದು ಎಲ್ಲದ ಜೀವನಿಂಚ ಪನ್ಪುನಂಚಿನ ಕನನೀರ್ದೀತನಂಚಿನ ಕಲಾವಿದರ್ಲ ರಂಗೋಡುಳ್ಳೀರಿ ಅನೇಕ ಸರ್ತಿ ವಿದ್ಯೆನೇ ಇಜ್ಜಂದನಂಚಿನ ದಾಲ ವಿದ್ಯಾಜ್ಞಾನನೇ ಇಜ್ಜಂದನಕ್ಲ ವ್ಯಾಕರಣ ಶಬ್ದಪೂರ್ಣ ಎಡ್ಡೆಡ್ಡೆ ವಾಕ್ಯಲಿನ ಶ್ರೀಮಂತ ಭಾಷೆಯನ್ನು ಬಳಕೆ ಮಂತದು ಇನ್ನು ಯಕ್ಷಗಾನ ಮಂತನಾಗಲಿ ಯಾನಕ್ಕೆ ಒಂದು ತುಳುನಾಡದ ಇತಿಹಾಸೋಡೆ ಒಂಜಿ ಇನ್ನೊಂಜಿ ಕಪ್ಪು ಚುಕ್ಕೆ ಮಂತನೆ ಬಹುಶಃ ಈರ್ನ ನಾಲ ಈರೆಗೆ ದಾಯಗ ಆ ರೀತಿ ವಿಷಾದ ಪರಿಣಮಿತಾನೆ ಅತ್ತನ ಈರ್ನ ಎಡ್ಡೆ ಆ ನಾಲಾಯಿ ಇನಿ ಆಧ್ಯಾತ್ಮತ್ನ ಜಾನ ಚಿಂತನೆ ದೇವರನ ವೇಷಧಾರಿಯಾದ ಕೊರಡತ್ತನಂಚಿನ ಸಮಾಜವ ಕೊರಡಾಯಿನಂಚಿನ ಆ ಒಂಜಿ ಜಾನದ ಚಿಂತನೆ ಅತ್ತನ ದೇವರನ ಎಡ್ಡೆ ವಾಕ್ಯ ಇರೆಗೆ ವಿಷವಾದ ಪರಿಣಮಿತಾನೆ ದಾಯಗಿ ಈರು ಮಾನವೇನಿ ವಿಷಾಯರೇ ಈರ್ನ ಶರೀರಗಳ ವಿಷಪ್ಪ ಈರ್ನ ನಾಲ ಇಟ್ಲ ವಿಷಪ್ಪ ಈರ್ನ ಮನತ ಚಿಂತನೆ ಇಟ್ಲ ವಿಷಪ್ಪ ಈರು ದೀಪನ ಅಜ್ಜೆ ಇಟ್ಲ ವಿಷಪ್ಪ ಅಂತ ಪನ್ಪುಡಿ ಆಲೋಚನೆ ಮನ್ಪೋಡು ಬಹುಶಃ ಯಾನ ದುಂಬುದ ದಿನಲ ಇರು ವಿಷಕಂಟೆ ಈರು ಇಂದು ಆವರ್ಚಿ ಎಡ್ಡ ಜನಾಲೆ ಎಂಗುಲು ಏರೆಗಳ ಇಂಚನೆ ಪೋಲೆಂದು ಪನ್ಪುಣೆತ್ತು ಆಂಡ ಒಂಜಿ ವೈದಿಕ ಚಿಂತನೆದಲ್ಪ ವೈದಿಕತೆ ಅದ ಎಡ್ಡ ಚಿಂತನೆ ಮನ್ಪುಲಿ ದೈವದ ಕೊಡಿಯಡಿಟ್ಟು ದೈವದಲ್ಪ ದೈವ ಕಟ್ನಾಕಲು ದೈವ ಚಿಂತಕರಾದೆಪ್ಪುಲಿ ಅತನ ಮಾಸ್ಟರ್ ಒಂಜಿ ಶಾಲೆದ ಮಾಸ್ಟರ್ ಅಣ್ಣಲಾರೆಗೂ ಎಡ್ಡೆಡೆಪ್ಪುಲಿ ಒಟ್ಟು
ಏರಾಂಡಲ ನಿಖಲ್ನ ಬಾಯಿರ್ದ್ರಟ್ಟು ಎಡ್ಡೆ ಶಬ್ದವನ್ನು ಕೇನು ಬೇರ್ನಾಂಡ ನಿಖಲ್ ಎಡ್ಡೆಂತ ನಕಲ ಅದು ಪುಲಿ ಅಂತ ನಿಖಲು ಉಲಾಯಿರ್ದು ಗೋಮುಖ ವ್ಯಾಘ್ರೇರಾದು ಸಮಾಜಕ್ಕೂ ಎಡ್ಡೆ ವೇದಿಕೆಡಿ ಎತ್ತರಡು ಇರೇಗ ಕುರ್ಸುಡುಗುಳ್ಳುದು ಜನಕ್ಕಳಿಗೆ ಬುದ್ಧಿ ಮನ್ಪುನೆ ಐರ್ದ ಬೊಕ್ಕ ಎಡ್ಡೆ ರೀತಿಯ ಆಶೀರ್ವಾದ ಉಪನ್ಯಾಸಗಳು ಏನು ಮಂತದೆ ಐರ್ದ ಪಿದಾಯಿ ಬತ್ತದ ನಿಖಲು ಇಂಚಿನ ವಿಕೃತ ಕಾರ್ಯಡು ಭಾಗ್ಯ ಪರ್ನಾಂಡ ಒಂದು ಇರೆಗೆ ಮಾತ್ರತ್ತೆ ಮೂಲ ಇನಿ ಆಧ್ಯಾತ್ಮದ ತಪ್ಪು ಸಂದೇಶ ಕೊರ್ಪಣಂಚಿನ ಸ್ವಾಮೀಜಿ ನಕ್ಲಿಗಲ ಆಧ್ಯಾತ್ಮ ಚಿಂತನೆಯನ್ನು ಕೊರ್ಪಣಂಚಿನ ಅನೇಕ ಧಾರ್ಮಿಕ ನಾಯಕರ ನಕ್ಲಿಗಲ ಅತನ ಇನ್ನು ಏರೆ ಆವಡು ಎಡ್ಡೆಡ್ಡೆ ಬೇಲೆ ದೈವದ ಕೊಡಿಯರ್ತ ಗುತ್ತುಗಡಿಗತ್ತದಕ್ಕಲ್ಲ ಏರೆಗೆ ಆವಡು ನಿಖಲು ಉಲಾಯಿರ್ದು ಕಣ್ಣಿಗೆ ತೋಜಂದನ ಅನ್ಯಾಯ ಮಂತಾರ್ನಾಂಡ ದುಂಬುದ ದಿನ ಪ್ರಕೃತಿ ನಿಖಲೇನು ಕಣ್ಣಿಗೆ ತೋಜಿನ ರೀತಿಡು ಸಾರ್ವಜನಿಕವಾದ ನಾಚಿಕೆಟ್ಟವಡು ಕೆಟ್ಟವುಂಡೆ ಏಳು ಕೋಣೆದೊಳಗೆ ನಿಖಲು ತಪ್ಪು ಮಂತಾರ್ನಲ್ಲ ಒಂಜಿ ದಿನ ನಿಖಲೇನು ಪ್ರಕೃತಿ ಪಿದಾಯಿ ಒಯ್ಪುಂಡೆ ಐಕು ಉದಾಹರಣೆ ಇನಿರ್ದು ಮಿತ್ತು ಪ್ರತಿಯೊರಿಯಾಗಲ ಈರ್ನ ಕೋಡೆ ಮಂತದನ ರೀತಿ ಅಲ್ಪ ಸರಿಯ ತಪ್ಪ ಅವು ಪ್ರಕೃತಿ ಚಿಂತನೆ ಮನ್ಪುಣು ಅಂಡ ಸಮಾಜಗೊಂಜಿ ಬಾರಿ ಮಲ್ಲ ಪಾಠ ಆತನು ಸರಿಯಾದ ಒಪ್ಪುಗ ನಮ್ಮ ಪನ್ಪುಣ ಸೂಚನೆ ಕೊಡ್ತುಂಡು ಸಮಾಜಗೂ ಈ ಒಂಜಿ ಅನುಷ್ಠಾನದ ಕಲಾವಿದೆ ಅಲ್ಲ ದೈವನರ್ತಕೆ ಅಲ್ಲ ಗುತ್ತುದಯ ಅಲ್ಲ ಅಂಡ ಸರಿ ಉಪ್ಪು ಈ ತತ್ತನ್ನ ಅಂಡ ನೀನನ್ನು ಸಾರ್ವಜನಿಕವಾದ ಬತ್ತಲೆ ಮನ್ಪೆ ಅಂದು ಪ್ರಕೃತಿ ಸೂಚನೆ ಮಂತೇನೆ ಐದಾದ ಪ್ರತಿಯೊರಿಲ್ಲ ಈ ರೀತಿ ದುಂಬುದ ದಿನ ಎಡ್ಡೆ ರೀತಿ ನಡತೋನ್ಲಿ ನಮ್ಮ ಕರ್ತವ್ಯಲೇನು ಸರಿಯಾದ ನಿರ್ವಹಿಸಲಿ ಎಂದು ಪನ್ಪುಣು ನಿರ್ವಹಿಸಲು ನನ್ನ ಓಲ್ಲ ಇಂಚಿನ ಪವಿತ್ರವಾಯಿನ ಯಕ್ಷಗಾನ ಗಾವಡು ದೈವಾರಾಧನೆ ಗಾವಡು ಕಂಬಳ ಕೋರ್ದ ಓಲ್ಲ ಅಪಮಾನ ಏರಿರ್ತಲ್ಲ ಆಯರ ಬಲ್ಲಿ ಪನ್ಪುಣವೇ ನಮ್ಮ ಒಬ್ಬ ಯಕ್ಷ ಪ್ರೇಮಿಗಳಿಗೆ ಈ ರೀತಿ ಚೌಕಿಯಲ್ಲಿ ಬಂದು ಬಳಸುವ ಪದ ಡೊಂಬರಾಟವಲ್ಲ ಕೋಳಿ ಅಂಕವಲ್ಲ ಅಂತ ಹೇಳಿದ್ರೆ ಅದು ನೀನಿಗೆ ಬಿಟ್ಟಿರೋದು ಡೊಂಬರಾಟನೋ ಕೋಳಿ ಅಂಕನೋ ಅರ್ಥ ಆಯ್ತಾ? ಆ ಕಲಾ ಪ್ರೇಮಿಗೆ ಅವನ ಮನಸ್ಸಿನಿಂದ ಒಂದು ಖುಷಿ ಬಂದದಕ್ಕೆ ಅವನು ಚಪ್ಪಾಳೆ ಸಿಡ್ಲೆ ಹೊಡೆದಿದ್ದಾನಪ್ಪ. ಅದೇನು ತಪ್ಪಿದೆ ಅದರಲ್ಲಿ? ಅದೇ ಬದಲಿಗೆ ನಿನಗೊಂದು ಹೂವಿನ ಹಾರ ನೋಟಿನ ಕಲ್ತು ತಗೊಂಬಂದಿದ್ರೆ ನೀನು ಈ ಥರ ಮಾತಾಡ್ತಿದ್ದೀಯಾ? ಅರ್ಧದಲ್ಲಿ ಕುಣಿಯುವಲ್ಲಿ ಪಾತ್ರ ಮಾಡೋ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಭಾಳ ಖುಷಿ ಪಡ್ತಿರ್ಲಿಲ್ವ? ಸಿಳ್ಳೆಗೂ ಚಪ್ಪಾಳೆಗೂ ಏನು ಅಂತ ಹೇಳಿ ಅದರ ಅರ್ಥನೇ ಗೊತ್ತಿಲ್ಲದವನು ನೀನು ಅರ್ಥಧಾರಿಯಾಗಿಯೂ ಪಾತ್ರಧಾರಿಯಾಗಿಯೂ ಪುರಾಣ ವೇದಾಂತ ಎಲ್ಲವನ್ನೂ ಹೇಳ್ತಿದ್ದೀಯಲ್ಲ, ಏನು ಅರ್ಥ ಅದ್ರದ್ದು? ಎಷ್ಟು ಜನ ಯಕ್ಷ ಪ್ರೇಮಿಗಳು ನಿನ್ನ ಈ ಮಾತಿನ ನೋವಿಗೆ ಬೇಜಾರು ಪಟ್ಟಿದ್ದಾರಂತಂದರೆ ನಾನು ಹೇಳೋದು ಒಂದೇ ಮಾತು. ಶ್ರೀದೇವಿ ಮಹಾತ್ಮೆಯಲ್ಲಿ ಶುಂಭನಿಗೆ ರಕ್ತ ಬೀಜಾಸುರ ಹೇಳ್ತಾನೆ, ಬಿಡು ನಿನ್ನ ಮನದ ಮೂರ್ಖತನವ. ಅರ್ಥ ಆಯ್ತಾ? ಅಂದಂಗೆ ನಾನು ನಿನಗೆ ಹೇಳ್ತೇನೆ, ಬಿಡು ನಿನ್ನ ಕಾಲಲ್ಲಿ ಕಟ್ಟಿರೋ ಗೆಜ್ಜೆ ಬಿಚ್ಚಿ ಕಲಾಮಾತೆಯ ಮಡಿಲಿಗೆ ಅರ್ಪಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಸಾಕು. ನನ್ನ ಸೇವೆ ಅಂತೇಳಿ ಇವತ್ತು ನಾಳೆ ನೀವು ವಾರದಲ್ಲಿ ಮಾಡಿದರೆ ಒಳ್ಳೆಯದು ಅನಿಸ್ತದೆ. ಇಲ್ಲ ಅಂತಂದರೆ ನಿನ್ನಂಥವರು ಈ ಚೌಕಿಯಲ್ಲಿ ಬಂದು ಅರ್ಥ ಪಾತ್ರಧಾರಿ ಮಾಡಿದರೆ ಚಪ್ಪಲಿಯಲ್ಲಿ ಹೊಡಿಬೇಕಾಗುತ್ತೆ. ಯಾಕೆಂದ್ರೆ ನೀನು ಆಡಿದೀಯ, ನಾಳೆ ಇನ್ನೊಬ್ಬ ಹೇಳ್ತಾನೆ, ನಾಳ್ದು ಇನ್ನೊಬ್ಬ ಹೇಳ್ತಾನೆ. ಈ ಥರ ಒಬ್ಬರೊಬ್ಬರು ನಿನ್ನಿಂದ ಕಲ್ತ್ರೆ ನಾಳೆ ನೀವು ಬೆಳೆಯಬೇಕಾದ್ರೆ ಯಕ್ಷ ಪ್ರೇಮಿಗಳೇ ಬರಲ್ಲ. ಆವಾಗ 4 ಕಂಬದ ಮಧ್ಯೆ ನೀವೇ ಕುಣಿಬೇಕು, ನೀವೇ ಬಾರಿಸಬೇಕು, ಭಾಗವತರಿಗೆ ಅವರೇ ಆಡಬೇಕು. ಇರೋ ಮರ್ಯಾದೆಯನ್ನು ಕಳ್ತೀರಾ? ಬಿಟ್ಟು ಬಿಡು ಸಾಕು. ನೀನು ಮಾಡಿದ ಒಂದೇ ಒಂದು ತಪ್ಪಿಗೆ ಬಿಟ್ಟು ಬಿಡು. ಹೆಂಗೂ ವಯಸ್ಸಾಯಿತು, ಗಜ್ಜೆ ಬಿಚ್ಚು, ಕಲಾಮಾತೆ ಮಡಿಲಿ ಸಾಷ್ಟಾಂಗ ನಮಸ್ಕಾರ ಮಾಡು, ಬಿಟ್ಟು ಬಿಡು ಸಾಕು, ನನ್ನ ಸೇವೆ ಅಂತೇಳಿ. ಇಲ್ಲ ನಿನ್ನಂಥವರು ಯಕ್ಷರಂಗದಲ್ಲಿದ್ದರೆ ಇಡೀ ಯಕ್ಷಗಾನದ ಒಂದು ಪಾವಿತ್ರ್ಯತೆಯನ್ನೇ ಹಾಳು ಪಾವಿತ್ರ್ಯತೆ ಕಳೆದು ಹೋಗುತ್ತದೆ. ಬೇಡ, ದಯವಿಟ್ಟು ಹೇಳ್ತಾ ಇದ್ದೀನಿ. ಉಜಿರೆ ಅಶೋಕ್ ಭಟ್ ಪ್ರಶಸ್ತಿ ಪುರಸ್ಕಾರ ತಗೊಂಡು ಏನು ಪ್ರಯೋಜನ? ಒಬ್ಬ ಕಲಾ ಪ್ರೇಮಿಗಳಿಗೆ ನೀನು ಮಾಡಿದಂಥ ಆ ಪದಗಳು ಸಾಕು ನಿನ್ನ ಪ್ರಶಸ್ತಿಗೂ ಪುರಸ್ಕಾರಕ್ಕೂ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕಾಲಿನ ಗೆಜ್ಜೆ ಬಿಚ್ಚು, ಕಲಾಮಾತೆಗೆ ಮಡಿಲಿಗಿಡು, ಸಾಷ್ಟಾಂಗ ನಮಸ್ಕಾರ ಮಾಡು. ಇಷ್ಟು ವರ್ಷದ ಸೇವೆಯಲ್ಲಿ ನಿನ್ನ ತಪ್ಪು ಕಾಣಿಕೆಯನ್ನು ಮಾತಿಗಿಟ್ಬಿಟ್ಟು ಕೈ ಮುಗಿದೀಚೆ ಬಂದುಬಿಡು. ಇಲ್ಲ, ಚಪ್ಪಲಿಯಲ್ಲಿ ಏಟು ಬೀಳುತ್ತೆ, ಚಪ್ಪಲಿ ಎಸೆಯಬೇಕಾಗುತ್ತೆ ಕಲಾ ಚೌಕಿ ಒಳಗಡೆ ಬಂದರೆ. ದಯವಿಟ್ಟು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಯಕ್ಷರಂಗ ನಾನು ತುಂಬ ಪ್ರೀತಿಸುವ ವ್ಯಕ್ತಿ.
ನಾನು ಅಂತಲ್ಲ, ಸಾವಿರಾರು ಜನರು ಪ್ರೀತಿಸುವ ಕಲಾಭಿಮಾನಿಗಳಿದ್ದಾರೆ. ನಿನ್ನ ದುರಾಂಕಾರ, ಆ ವರ್ತನೆ ಸಹಿಸಕ್ಕಾಗಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ.